ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ಲುನ್ಸಾತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಈ ವಿಡಿಯೋದಲ್ಲಿ ಆಫ್ರಿಕಾ ಕಾಂಟಿನೆಂಟ್ ಯಾಕೆ ಡಿವೈಡ್ ಆಗ್ತಿದೆ ಮತ್ತು ಇತ್ತೀಚೆಗಷ್ಟೇ ಇಥಿಯೋಪಿಯಾದಲ್ಲಿ ಸ್ಫೋಟಗೊಂಡ ಹ್ಯಾಲಿಗುಬ್ಬಿ ಎಂಬ ಜ್ವಾಲಾಮುಖಿ ಸತತ 12 ವರ್ಷಗಳ ನಂತರ ಮತ್ತೆ ಆಕ್ಟಿವ್ ಆಗಿರೋದ್ಯಾಕೆ ಎಂದು ತಿಳಿಸುತ್ತೇನೆ. ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಮತ್ತು ಇದೇ ರೀತಿಯ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. 23 ನವೆಂಬರ್ 2025ರಂದು ಇಥಿಯೋಪಿಯಾದಲ್ಲಿ ಒಂದು ಭಯಾನಕ ವೋಲ್ಕ್ಯಾನೋ ಎಕ್ಸ್ಪ್ಲೋಷನ್ ಆಯಿತು. 12,000 ವರ್ಷಗಳ ಇತಿಹಾಸದಲ್ಲಿ ಈ ಹ್ಯಾಲಿಗುಬ್ಬಿ ಎಂಬ ಜ್ವಾಲಾಮುಖಿ ಇದೇ ಮೊದಲ ಬಾರಿಗೆ ಸ್ಫೋಟಗೊಂಡಿತು. ಈ ಸ್ಫೋಟದ ಇಂಟೆನ್ಸಿಟಿ ಎಷ್ಟಿತ್ತು ಎಂದರೆ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ನಿಂತಿದ್ದ ಜನರೆಲ್ಲ ಯಾವುದೋ ಬಾಂಬ್ ಬ್ಲಾಸ್ಟ್ ಆಗಿರಬಹುದೆಂದು ಅಂದುಕೊಂಡರು. ಈ ಸ್ಫೋಟದಿಂದ ಸುಮಾರು 50,000 ಫೀಟ್ ಎತ್ತರಕ್ಕೆ ಆ್ಯಶ್ ಪಾರ್ಟಿಕಲ್ಸ್ ಹಾರಿದೆ. ಈ ಹೊಗೆಯ ಮೋಡ ಎಷ್ಟಿತ್ತು ಎಂದರೆ ಇದು ಸ್ಪೇಸಿಂದ ತುಂಬ ಸುಲಭವಾಗಿ ಕಾಣುತ್ತಿತ್ತು. ಈ ಮ್ಯಾಪಲ್ಲಿ ಒಮ್ಮೆ ನೋಡಿ, ಜ್ವಾಲಾಮುಖಿಯ ಬೂದಿಯ ಹೊಗೆಯು ಮೊದಲು ಯೆಮೆನ್ ಹಾಗೂ ಒಮನ್ ದೇಶಕ್ಕೆ ಹೋಯಿತು, ನಂತರ ಪಾಕಿಸ್ತಾನ ಹಾಗೂ ಭಾರತಕ್ಕೂ ತಲುಪಿತು. ಇದೇ ಕಾರಣಕ್ಕೆ ಡೆಲ್ಲಿಯಲ್ಲಿ ಸುಮಾರು ಫ್ಲೈಟ್ಗಳು ಕ್ಯಾನ್ಸಲ್ ಆದವು. ಯಾಕೆಂದರೆ ಈ ಮೋಡಗಳ ಆಸುಪಾಸು ಫ್ಲೈಟ್ ಆಪರೇಟ್ ಮಾಡೋದು ತುಂಬ ಕಷ್ಟವಾಗುತ್ತದೆ. ಈ ಆ್ಯಶ್ ಕ್ಲೌಡ್ಸ್ಗಳಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಮತ್ತು ಗ್ಲಾಸ್ ಪಾರ್ಟಿಕಲ್ಸ್ ಇರುತ್ತವೆ. ಅಕಸ್ಮಾತ್ ಇವು ಯಾವುದಾದರೂ ಫ್ಲೈಟ್ಗಳಿಗೆ ತಾಗಿದರೆ ತುಂಬ ಈಸಿಯಾಗಿ ಇಂಜಿನ್ ಫೇಲ್ ಆಗಬಹುದು ಮತ್ತು ಏರೋಪ್ಲೇನ್ ಗ್ಲಾಸ್ ಮೇಲೆ ಇದೊಂಥರ ರೇಸರ್ ಬ್ಲೇಡ್ ಥರ ಸ್ಕ್ರ್ಯಾಚ್ ಮಾಡುತ್ತದೆ ಮತ್ತು ಕಾಕ್ಪಿಟ್ ವಿಂಡೋ ಮೇಲೆ ಇದೊಂಥರ ಸ್ಯಾಂಡ್ ಪೇಪರ್ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಇದೇ ಕಾರಣಕ್ಕಾಗಿ ಮಿಡಲ್ ಈಸ್ಟ್ನಲ್ಲಿ ಕೂಡ ಬಹಳಷ್ಟು ಫ್ಲೈಟ್ನ ಕ್ಯಾನ್ಸಲ್ ಮಾಡಲಾಗಿದೆ. ಈಗ ಈ ಆ್ಯಶ್ ಕ್ಲೌಡ್ ಚೈನಾ ಹಾಗೂ ಮ್ಯಾನ್ಮಾರ್ ಕಡೆಗೆ ನಿಧಾನವಾಗಿ ಸಾಗುತ್ತಿದೆ. ಈ ಜ್ವಾಲಾಮುಖಿಯ ಸ್ಫೋಟ ಸುಮಾರು 190 ಕಿಲೋಮೀಟರ್ ದೂರದಲ್ಲಿದ್ದ ನಗರಗಳಿಗೆ ಕೇಳಿಸಿದೆ ಹಾಗೂ ಪಕ್ಕದ ದೇಶ ದಿಜಿಬೋತಿಯಲ್ಲಿ ಭೂಕಂಪದ ವಾತಾವರಣ ಸೃಷ್ಟಿಯಾಗಿದೆ. ಪಕ್ಕದಲ್ಲಿದ್ದ ಕೆಲವು ನಗರಗಳು ಬೂದಿಯಲ್ಲಿ ಮುಚ್ಚಿ ಹೋಗಿವೆ. ಆದರೂ ಒಂದು ಒಳ್ಳೆಯ ವಿಚಾರ ಏನೆಂದರೆ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಯಾಕೆಂದರೆ ಈ ವೋಲ್ಕ್ಯಾನೋ ಒಂದು ರಿಮೋಟ್ ಏರಿಯಾದಲ್ಲಿದೆ. ಅಕ್ಕಪಕ್ಕ ಯಾವುದೇ ಊರಿಲ್ಲ, ಜನರಿಲ್ಲ. ಈ ಜಾಗವನ್ನು ಜಗತ್ತಿನ ಹಾಟೆಸ್ಟ್ ಪ್ಲೇಸ್ ಎಂದು ಹೇಳಲಾಗುತ್ತದೆ. ಈ ಜಾಗದ ಹೆಸರು ದಾನಕಿಲ್ ಡಿಪ್ರೆಷನ್ ಅಂತ. ಈ ಏರಿಯಾನ ಒಮ್ಮೆ ನಕ್ಷೆಯಲ್ಲಿ ನೋಡಿ. ಈ ಏರಿಯಾ ಸೀ ಲೆವೆಲ್ಗೂ ಕಮ್ಮಿ ಆಳದಲ್ಲಿದೆ. ಇಲ್ಲಿನ ಟೆಂಪ್ರೇಚರ್ 50ರಿಂದ 55 ಡಿಗ್ರಿ ಸೆಲ್ಸಿಯಸ್ ಕ್ರಾಸ್ ಆಗುತ್ತದೆ ಹಾಗೂ ಇಲ್ಲಿ ಮಳೆಯಾಗುವ ಸಾಧ್ಯತೆ ಕೂಡ ತುಂಬ ಕಡಿಮೆ. ಆದರೂ ಜಿಯೋಲಜಿಸ್ಟ್ ಹಾಗೂ ಟೂರಿಸ್ಟ್ಗಳಿಗೆ ಈ ಏರಿಯಾ ಫೇವ್ರೆಟ್ ಆಗಿದೆ. ಈ ಏರಿಯಾ ಜಿಯೋಲಜಿಕಲಿ ಆ್ಯಕ್ಟಿವ್ ಇರೋದ್ರಿಂದ ಜಿಯೋಲಜಿಸ್ಟ್ಗಳಿಗೆ ಇದು ಫೇವ್ರೆಟ್ ಆಗಿದೆ ಹಾಗೂ ಟೂರಿಸ್ಟ್ಗಳಿಗೆ ಇಂಟ್ರೆಸ್ಟಿಂಗ್. ಯಾಕೆಂದರೆ ಇಲ್ಲಿ ತುಂಬ ಕಲರ್ಫುಲ್ ಹಾಗೂ ವಿಸ್ಮಯವಾದ ದೃಶ್ಯಗಳನ್ನು ನೋಡಿ ಆನಂದಿಸಬಹುದು. ಈ ದೃಶ್ಯ ಒಮ್ಮೆ ನೋಡಿ. ಇದನ್ನು ನೋಡಿದರೆ ಭೂಮಿಯ ಮೇಲಿದೆ ಎಂದು ನಂಬಲಾಗದು. ಇಲ್ಲಿ ಬಹಳಷ್ಟು ಬ್ಲೂಯಿಶ್, ಯೆಲ್ಲೋಯಿಶ್, ಗ್ರೀನಿಶ್ ಕಲರ್ಗಳನ್ನು ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದ ನೋಡಬಹುದು. ಈಗ ನಿಮ್ಮ ಮನದಲ್ಲೊಂದು ಪ್ರಶ್ನೆ ಮೂಡಿರಬಹುದು, ಸಾವಿರಾರು ವರ್ಷಗಳ ನಂತರ ಈ ಜ್ವಾಲಾಮುಖಿ ಮತ್ತೆ ಯಾಕೆ ಆಕ್ಟಿವ್ ಆಗಿರಬಹುದು ಎಂದು. ಇದರ ಹಿಂದೆ ಆಫ್ರಿಕಾ 2 ಭಾಗವಾಗುತ್ತಿರುವ ಒಂದು ರೋಚಕ ಕಥೆ ಇದೆ. ಹೌದು, ನೀವು ಕೇಳಿದ್ದು ಸರಿಯಾಗಿದೆ. ಈ ವೋಲ್ಕ್ಯಾನೋ ಇರುವ ಜಾಗದಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ಗಳು ಶಿಫ್ಟ್ ಆಗುತ್ತಿದ್ದು ಆ ಕಾರಣದಿಂದ ಆಫ್ರಿಕಾ ಕಾಂಟಿನೆಂಟ್ ಗ್ರ್ಯಾಜುವಲ್ ಆಗಿ ಬ್ರೇಕ್ ಆಗ್ತಿದೆ. ಸ್ನೇಹಿತರೆ, ಟೆಕ್ಟಾನಿಕ್ ಪ್ಲೇಟ್ಸ್ ಅಂದರೆ ಏನು, ಅವು ಯಾವ ರೀತಿಯಲ್ಲಿ ಮೂವ್ಮೆಂಟ್ಸ್ ಮಾಡುತ್ತವೆ ನಿಮಗೆ ತಿಳಿಸುತ್ತೇನೆ. ಕೆಲವು ಬಿಲಿಯನ್ ವರ್ಷಗಳ ಹಿಂದೆ ಇಡೀ ಭೂಮಿ ಮೇಲೆ ಒಂದೇ ಬೃಹತ್ ಖಂಡ ಅಂದರೆ ಬೃಹತ್ ಗಾತ್ರದ ಒಂದೇ ಕಾಂಟಿನೆಂಟ್ ಇತ್ತು. ಅದನ್ನು ಪ್ಯಾಂಜಿಯಾ ಎಂದು ಕರೆಯಲಾಗುತ್ತಿತ್ತು. ಈ ಸೂಪರ್ ಕಾಂಟಿನೆಂಟ್ ಕಾಲ ಕಳೆದಂತೆ ಬೇರೆ ಬೇರೆ ಕಾಂಟಿನೆಂಟ್ಗಳಾಗಿ ಬ್ರೇಕ್ ಆಗುತ್ತದೆ. ಅದು ಇಂದಿನ ಸ್ಥಿತಿಗೆ ಕಾರಣವಾಗುತ್ತದೆ. ಈ ಆಫ್ರಿಕಾ ರೀಜನ್ ಮೇಲೆ ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡಿದರೆ ಆಫ್ರಿಕನ್ ಪ್ಲೇಟ್, ಅರೇಬಿಯನ್ ಪ್ಲೇಟ್ ಎರಡೂ ಒಂದು ಕಾಲದಲ್ಲಿ ಒಂದಾಗಿದ್ದವು. ಇವೆರಡು ನಿಧಾನಗತಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಮೂವ್ಮೆಂಟ್ ಮಾಡಿದಾಗ ಇದರ ನಡುವೆ ಒಂದು ರಿಫ್ಟ್ ಕ್ರಿಯೇಟ್ ಆಯಿತು. ಆ ಕಾರಣಕ್ಕಾಗಿ ಅಲ್ಲಿ ರೆಡ್ ಸಿ ಹಾಗೂ ಗಲ್ಫ್ ಆಫ್ ಎಡನ್ ಉದ್ಭವವಾಗುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗುತ್ತಿದೆ ಅಂದರೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ಗಳು ನಿರಂತರವಾಗಿ ಮೂವ್ಮೆಂಟ್ ಆಗ್ತಿರ್ತದೆ. ಹಾಗಾಗಿ ಆಫ್ರಿಕನ್ ಪ್ಲೇಟ್ ಕೂಡ ಮತ್ತೆ ಸ್ಪ್ಲಿಟ್ ಆಗ್ತಿದೆ. ನುಬಿಯನ್ ಪ್ಲೇಟ್ ಹಾಗೂ ಸೊಮಾಲಿಯಾ ಪ್ಲೇಟ್ ಆಗಿ ಮತ್ತೆ ಸ್ಪ್ಲಿಟ್ ಆಗ್ತಿದೆ. ಇಥಿಯೋಪಿಯಾದ ಈ ರೀಜನ್ ಹ್ಯಾಲಿಗುಬ್ಬಿ ಜ್ವಾಲಾಮುಖಿ ಇರುವ ಜಾಗದಲ್ಲಿ 3 ಟೆಕ್ಟಾನಿಕ್ ಪ್ಲೇಟ್ಸ್ಗಳು ಕೂಡುವ ಜಾಗ. ಇಲ್ಲಿ 3 ಪ್ಲೇಟ್ಸ್ಗಳು ನಿಧಾನವಾಗಿ ಸ್ಪ್ಲಿಟ್ ಆಗುತ್ತಿದೆ. ಹಾಗಾಗಿ ಇಲ್ಲಿನ ಭೂಮಿಯು 3 ಭಾಗವಾಗಿ ಸ್ಪ್ಲಿಟ್ ಆಗುತ್ತಿದೆ. ಇದನ್ನು ಅಫಾರ್ ರಿಫ್ಟ್ ಎಂದು ಕರೆಯಲಾಗುತ್ತದೆ ಹಾಗೂ ಅಫಾರ್ ರಿಫ್ಟ್ ಒಂದು ಈಸ್ಟ್ ಆಫ್ರಿಕನ್ ರಿಫ್ಟ್ನ ಒಂದು ದೊಡ್ಡ ಭಾಗವಾಗಿದೆ. ಆಫ್ರಿಕಾ ಕಾಂಟಿನೆಂಟಲ್ಲಿ ಈ ಜಾಗದಿಂದ ಸೌತ್ ಡೈರೆಕ್ಷನ್ಗೆ ಹೋದರೆ ಜಿಯೋಲಜಿಸ್ಟ್ಗಳು ಒಂದು ಲೈನ್ನ ನೋಟಿಸ್ ಮಾಡ್ತಾರೆ. 6,000 ಕಿಲೋಮೀಟರ್ ಉದ್ದವಾದ ಈ ಲೈನು ರೆಡ್ ಸಿಯಿಂದ ಇಥಿಯೋಪಿಯಾ, ತಾಂಜಾನಿಯಾ, ಕೀನಿಯಾ, ಮಳವಿ ಹಾಗೂ ಮೊಜಾಂಬಿಕ್ವರೆಗೂ ಹೋಗುತ್ತದೆ. ಮುಂದೆ ಬರುವ ವರ್ಷಗಳಲ್ಲಿ ಇದೇ ಲೈನು ಆಫ್ರಿಕಾ ಕಾಂಟಿನೆಂಟ್ನ 2 ಭಾಗವಾಗಿ ಡಿವೈಡ್ ಮಾಡುತ್ತದೆ.
ಮುಂದೆ ಬರುವ ವರ್ಷಗಳೆಂದರೆ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಪ್ರಕಾರ 5 ರಿಂದ 10 ಮಿಲಿಯನ್ ವರ್ಷಗಳಾಗಬಹುದು ಮತ್ತು ಇದರ ರೇಟ್ ಆಫ್ ಮೂವ್ಮೆಂಟ್ 2 ರಿಂದ 5 ಸೆಂಟಿಮೀಟರ್ ಒಂದು ವರ್ಷಕ್ಕೆ. ಮತ್ತು ಈ ಈಸ್ಟ್ ಆಫ್ರಿಕನ್ ರಿಫ್ಟ್ ಸಿಸ್ಟಮ್ನ ಮೇಲೆ ಬಹಳಷ್ಟು ವೋಲ್ಕ್ಯಾನೋಸ್, ಬಹಳಷ್ಟು ಮೌಂಟೈನ್ಸ್, ಮೌಂಟ್ ಕಿಲಿಮಂಜಾರೋ, ಮೌಂಟ್ ಕೀನಿಯಾ ಮತ್ತು ಎರ್ಟಾ ಅಲೆ, ಇಥಿಯೋಪಿಯಾದ ಫೇಮಸ್ ಲಾವಾ ಲೇಕ್ ಇವೆಲ್ಲವೂ ಇಲ್ಲಿವೆ. ಮತ್ತು ಬಹಳಷ್ಟು ಲೇಕ್ಸ್ ಕೂಡ ಈ ಭಾಗದಲ್ಲಿ ಕಾಣಬಹುದು. ಲೇಕ್ಸ್ಗಳ ಉದ್ಭವ ಈ ಕಾಂಟಿನೆಂಟ್ನ ಸ್ಪ್ಲಿಟ್ ಆಗ್ತಿರೋದ್ರಿಂದ ಆಗ್ತಿದೆ. ಲೇಕ್ ಮಳವಿ, ಲೇಕ್ ತಂಗನ್ನಿಕಾ, ಲೇಕ್ ಆಲ್ಬರ್ಟ್, ಲೇಕ್ ಕಿವು ಇವೆಲ್ಲವೂ ಈ ಭಾಗದಲ್ಲಿ ಕಾಣಬಹುದು. ಈ ದೃಷ್ಟಿಕೋನದಿಂದ ನೀವು ನೋಡಿದರೆ ಆಗ್ತಿರೋದೆಲ್ಲ ಯಾವುದೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಿಲ್ಲ ಎಂದು ಅರ್ಥವಾಗುತ್ತದೆ. ಈ ಕಾಂಟಿನೆಂಟಲ್ ಪ್ಲೇಟ್ಸ್ಗಳು ಯಾವಾಗ ದೂರ ಸರಿಯುತ್ತದೆಯೋ ಆಗ ಈ ಏರಿಯಾದಲ್ಲಿ ಅರ್ಥಕ್ವೇಕ್ಸ್ ನೋಡಬಹುದು, ವೋಲ್ಕ್ಯಾನಿಕ್ ಎರಪ್ಷನ್ಸ್ನ ಕಾಣಬಹುದು ಮತ್ತು ಭೂಮಿಯಲ್ಲಿ ಬಿರುಕು ಮೂಡೋದನ್ನು ನೋಡಬಹುದು. ಕಳೆದ ಕೆಲವು ವರ್ಷಗಳಲ್ಲಿ ಈ ಥರದ ಸನ್ನಿವೇಶಗಳು ಮೂಡಿವೆ. ಜುಲೈ 2025ರಲ್ಲಿ ಹ್ಯಾಲಿ ಗುಬ್ಬಿ ಜ್ವಾಲಾಮುಖಿಯ ಪಕ್ಕದಲ್ಲೇ ಇನ್ನೊಂದು ಎರ್ಟಾ ಅಲೆ ಅನ್ನುವ ಜ್ವಾಲಾಮುಖಿ ಸ್ಫೋಟಗೊಂಡಿತು. ಅದೇ ಜುಲೈ 2025ರಲ್ಲಿ ಹ್ಯಾಲಿ ಗುಬ್ಬಿ ಜ್ವಾಲಾಮುಖಿಯಿಂದ ವೈಟ್ ಸ್ಮೋಕ್ ಬರೋದು ಕಾಣುತ್ತಿತ್ತು. ಅಲ್ಲಿಂದಲೇ ಸೈಂಟಿಸ್ಟ್ಗಳ ಕಣ್ಣು ಈ ಜ್ವಾಲಾಮುಖಿಯ ಮೇಲೆ ಇತ್ತು ಮತ್ತು 2005ರಲ್ಲಿ ಅಫಾರ್ ರಿಫ್ಟ್ನ ಭಾಗದಲ್ಲಿ ಒಂದು ದೊಡ್ಡದಾದ ಕ್ರ್ಯಾಕ್ ಕೂಡ ಕಂಡಿತ್ತು ಮತ್ತು ಕೇವಲ 10 ದಿನಗಳಲ್ಲಿ ಒಂದು 60 ಕಿಲೋಮೀಟರ್ ಉದ್ದವಾದ ಬಿರುಕು ಕೂಡ ಮೂಡಿತ್ತು. ಈ ಫೋಟೋನ ಒಮ್ಮೆ ನೋಡಿ ನೀವೇ ಅಂದಾಜಿಸಬಹುದು ಇದು ಎಷ್ಟು ದೊಡ್ಡದಾದ ಬಿರುಕು ಇರಬಹುದೆಂದು. ಈ ಫೋಟೋಸ್ನ ಮೂಲಕ ಕಾಂಟಿನೆಂಟ್ ಎರಡಾಗುತ್ತಿರೋದನ್ನು ಕಾಣಬಹುದು. ಸ್ನೇಹಿತರೆ, ಈ ಟಾಪಿಕ್ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ಇದೇ ರೀತಿಯ ಕಂಟೆಂಟ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.